ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಹಿಂದುಳಿದ ವರ್ಗಗಳ ಸಚಿವರು ಆದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ, ಕಾನೂನು ಸಲಹೆಗಾರರಾದಂಥ ಹಾಗೂ ಶಾಸಕರು ಆದಂಥ ಶ್ರೀ ಪೊನ್ನಣ್ಣ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರು ಆದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರೇ, ಸಾಹಿತಿಗಳಾದಂಥ ಶ್ರೀ ಬರಗೂರು ರಾಮಚಂದ್ರಪ್ಪ ಅವರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಬಿಳಿಮಲೆ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀ ಮಂಜುನಾಥ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಸ್ನೇಹಿತರು ಆದಂಥ ಭೋಜೇಗೌಡ ಅವರೇ, ಸ್ನೇಹಿತ ಬಳುವಳಿಯಾಗಿ ಬಂದಿರ್ತಕ್ಕಂಥ ಹಾಗೂ ಜೆಡಿಎಸ್ನಲ್ಲಿರೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಇತರ ಎಲ್ಲ ಸದಸ್ಯರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರ ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಇವರು ಇವತ್ತು ಕರ್ನಾಟಕದ ಬಹುಮುಖ ಪರಂಪರೆಯನ್ನು ಪ್ರತಿನಿಧಿಸುವ ಕನ್ನಡ ಸಾಮರಸ್ಯ ನೆಲೆಗಳ 41 ಕೃತಿಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇವರ ಯೋಜನೆ 100 ಪುಸ್ತಕಗಳನ್ನು ಈಗ ತಯಾರಾಗಿರ್ತಕ್ಕಂಥ ಪುಸ್ತಕಗಳು 41 ಮಾತ್ರ, ಇನ್ನ 59 ಪುಸ್ತಕಗಳು ಆಗಬೇಕು. ಅವು ಕೂಡ ಬಿಡುಗಡೆ ಆಗ್ತವೆ. ಈಗ 41 ಪುಸ್ತಕಗಳನ್ನ ನಿಮ್ಮೆದುರುಗಡೆ ಬಿಡುಗಡೆಯಾಗಿದೆ. ಇವೆಲ್ಲವೂ ಕೂಡ ಬಹಳ ಯೋಗ್ಯವಾದಂಥ ಪುಸ್ತಕಗಳು. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳು ಕೂಡ ಇದ್ದಾವೆ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಇದ್ದಾವೆ. ಕರ್ನಾಟಕದಲ್ಲೂ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ, ಅನೇಕ ಪರಂಪರೆಗಳು ಕೂಡ ಇದ್ದಾವೆ. ಈ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾಧಿಸಿದ್ದೇವೆ.
ಅನೇಕ ಜನ ಬುದ್ಧನಿಂದ ಹಿಡಿದು ಇವತ್ತಿನವರಿಗೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಬದಲಾವಣೆ ಮಾಡಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದ್ರು. ಒಂದು ಧರ್ಮವನ್ನೇ ಹುಟ್ಟಾಕಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿನ್ನೆ ತಾನೇ ಅವರ 35ನೇ ಜನ್ಮದಿನೋತ್ಸವ ಆಚರಣೆ ಆಯಿತು. ಅವರು ಹಿಂದೂ ಧರ್ಮ ಸುಧಾರಣೆ ಮಾಡಲಿಕ್ಕೆ ಬಹಳ ಪ್ರಯತ್ನಗಳನ್ನು ಮಾಡಿದರು. ಆ ಪ್ರಯತ್ನ ಸಫಲ ಆಗಲಿಲ್ಲ ಅಂತೇಳಿ ಮನುಶಾಸ್ತ್ರವನ್ನೇ ಸುಟ್ಟಾಕಿದ್ರು. ಯಾಕಂತಂದ್ರೆ ಮನುಶಾಸ್ತ್ರ ಇದೆಯಲ್ಲ, ಅದು ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಅದೇನೇ ಜಾರಿಯಲ್ಲಿದ್ದದ್ದು. ಮನುಶಾಸ್ತ್ರದ ಪ್ರಕಾರನೇ ಸಮಾಜ ನಡೀತಾ ಇತ್ತು. ಸಮಾಜದಲ್ಲಿ ಅನೇಕ ಧರ್ಮಗಳಿದ್ರೂ ಕೂಡ, ಜಾತಿಗಳಿದ್ರೂ ಕೂಡ ಮನುಶಾಸ್ತ್ರನೇ ಆಧಾರವಾಗಿದ್ದದ್ದು. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಶಾಸ್ತ್ರವನ್ನು ಸುಟ್ಟಾಕಿದ್ರು. ಬಹಳ ಪ್ರಯತ್ನ ಮಾಡಿ ಆಮೇಲೆ ಸುಟ್ಟಾಕಿದ್ರು. ಆಮೇಲೆ ಬೌದ್ಧ ಧರ್ಮವನ್ನು ಕೂಡ ಸೇರ್ಕೊಂಡ್ರು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹಳ ಜನ ನಮ್ಮ ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇವತ್ತಿನಿಂದಲ್ಲ, ಸುಮಾರು 8ನೇ ಶತಮಾನದಿಂದ ಇವತ್ತುವರೆಗೂ ಕೂಡ 8ನೇ ಶತಮಾನದಲ್ಲಿ ಕವಿರಾಜ ಮಾರ್ಗ ಆಯ್ತಲ್ಲ, 8ನೇ ಶತಮಾನ ಅಲ್ಲ, 9ನೇ ಶತಮಾನ, ಆಗ ಹೇಳಿದ್ರು, ಅವತ್ತಿನಿಂದ ಇವತ್ತಿನವರೆಗೂ ನಡೀತಲೇ ಇದೆ ಪ್ರಯತ್ನಗಳು. ನಮ್ಮ ಸಂವಿಧಾನ ಆದಮೇಲೆ ಸ್ವಲ್ಪ ಅದಕ್ಕೆ ವೇಗ ಹೆಚ್ಚಿದೆ. ಆದರೂ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇನ್ನೂ 100ಕ್ಕೆ 100 ಬದಲಾವಣೆ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಅದು ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಈ ಜಡತ್ವ ಬದಲಾವಣೆ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು. ಯಾಕಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ್ರು, ಏನಂತ ಹೇಳಿದ್ರು, ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಮೂಢನಂಬಿಕೆಗಳ ಇಂದ ಕೂಡಿಲ್ಲೇ ಇರ್ತಕ್ಕಂಥ ಒಂದು ಸಮಾಜ ನಿರ್ಮಾಣ. ಅದಕ್ಕೋಸ್ಕರನೇ ಅವರು ಒಂದು ವಚನನೂ ಕೂಡ ತಯಾರು ಮಾಡಿದ್ರು. ಏನಪ್ಪ ವಚನ ಅಂತಂದ್ರೆ, ಇವನಾರವ 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 ಎಂದೆನಿಸಿಕೊಳ್ಳ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸೆಯ, ನಿನ್ನ ಮನೆಯ ಮಗನೆಂದೆನಿಸೆಯ ಕೂಡಲ ಸಂಗಮ ದೇವ. 12ನೇ ಶತಮಾನದಲ್ಲಿ ಹೇಳಿದ್ರು. ಆದರೆ ಇಡೀ ಸಮಾಜದಲ್ಲಿ ನಮ್ಮವ ಅಂತಕ್ಕಂಥ ಭಾವನೆ ಬಂದೇ
ಅದಕ್ಕೆ ನಾನು ನಿನ್ನೆ ಹೇಳ್ತಾ ಇದ್ದೆ, ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿ ಮಾಡ್ತಾರೆ ಅಂತಂದ್ರೆ ಇದನ್ನು ಗಟ್ಟಿ ಮಾಡಲಿಕ್ಕೆ ಒಂದು ವರ್ಗ ಇದೆ, ಅವ್ರನ್ನೇ ಮನುವಾದಿಗಳು ಅಂತ ಕರೆಯೋದು. ಗಟ್ಟಿ ಮಾಡಲಿಕ್ಕೆ ಒಂದು ವರ್ಗ ಇದೆ. ಆ ಮೂಢನಂಬಿಕೆಗಳನ್ನೆಲ್ಲ ಈಗ ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ರು, ಈ ಕರ್ಮ ಸಿದ್ಧಾಂತನ ತಿರಸ್ಕಾರ ಮಾಡಿದ್ರು ಅವರು. ಈಗಲೂ ಕರ್ಮ ಸಿದ್ಧಾಂತವನ್ನು ನಂಬತಕ್ಕಂಥ ಜನ ಇದ್ದಾರೆ. ಅದು ದೊಡ್ಡ ದುರಂತ ಏನಪ್ಪ ಅಂತಂದ್ರೆ, ವಿದ್ಯಾವಂತರು ನಂಬೋದು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಪ್ರೊಫೆಸರ್ಗಳು, ನೀನು ನಂಬ್ತೀಯನೋ ಗೊತ್ತಿಲ್ಲ. ಈಗ ಹಣೆ ಬರೋ ನಂಬ್ತೀಯ ನೀನು? ನಂಬ್ತೀನಿ? ಸರಿಯಾಗಿ ಹೇಳು, ಗಟ್ಟಿಯಾಗಿ. ಈಗ ಹಣೆ ಬರೆದಿರೋ ಯಾರಪ್ಪ ಬ್ರಹ್ಮ ಬರೆದ ಇದ್ದಾನೆ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ಮನೆಯಲ್ಲಿ 6 ಜನ ಮಕ್ಕಳು, ನಮ್ಮಪ್ಪನಿಗೆ ನಮ್ಮವನಿಗೆ. 6 ಜನದಲ್ಲಿ ನಾನು ಒಬ್ಬನೇ ವಿದ್ಯಾವಂತರು ಮಾಡುವಂತ ಹೇಳಿದ್ದ ಬ್ರಹ್ಮ ಬರೆದ್ಬಿಟ್ಟಿದ್ದ ಮನೆಯಲ್ಲಿ. ನಾನೊಬ್ಬನೇ ಮುಖ್ಯಮಂತ್ರಿ ಆಗು ಅಂತ ಬರೆದಿದ್ನ, ಇನ್ನು ಬಾಕಿಯವರೆಲ್ಲ ವಿದ್ಯಾವಂತರಾಗಿರಿ ಅಂತ ಬರೆದ್ಬಿಟ್ನ. ಇದನ್ನೆಲ್ಲ ನಂಬಿಕೊಳ್ಳೋದಿದೆಯಲ್ಲ, ಇದು ಫೂಲಿಶ್ನೆಸ್. ಅದಕ್ಕೆ ವೈಚಾರಿಕತೆ, ವೈಜ್ಞಾನಿಕತೆ, ಮಾನವೀಯತೆ ಬರಬೇಕು. ಅದರ ಶಿಕ್ಷಣ ಅಲ್ವೇ ಇಲ್ಲ. ನೀವು ಲಾಯರ್ ಅಲ್ವಾ, ಮತ್ತೆ ಏನು ಪ್ರಯೋಜನ ಇದೆ? ಜೀವನದ ಶಿಕ್ಷೆ ಅಲ್ವೇ ಇಲ್ಲ. ಅದು ಸಮಾಜಮುಖಿ ಆದಂತ ಶಿಕ್ಷೆ ಆಗಬೇಕು. ಜೀವನದ ಶಿಕ್ಷೆ ಅಂತ ಬದುಕಕ್ಕೋಸ್ಕರ ದಾರಿ ಅದು ಅಷ್ಟೇ. ಬದುಕು ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದ್ರೆ, ಮಾನವೀಯತೆ ಇಲ್ಲೇ ಇದ್ಮೇಲೆ ಅದು ಶಿಕ್ಷಣನೇ ಅಲ್ಲ. ಈ ಮಾನವೀಯತೆ ಯುವಕರಲ್ಲಿ ಬರಬೇಕು. ಅದಕ್ಕೋಸ್ಕರ ಈ ಪುಸ್ತಕಗಳನ್ನೆಲ್ಲ ಶಾಲಾ ಕಾಲೇಜುಗಳಲ್ಲಿ, ಲೈಬ್ರರಿನಲ್ಲಿ ಇರಿಸ್ತಕ್ಕಂಥದ್ದು ಅದು ಭಾಳ ಮಾಡಬೇಕು. ಯುವಕರು ಓದಲಿಕ್ಕೆ ಪ್ರಚೋದನೆ ಆಗಬೇಕು. ಅದರ ಉದ್ದೇಶ ಸಫಲ ಆಗಲ್ವಲ್ಲ. ಈಗ 100 ಪುಸ್ತಕಗಳನ್ನ ತರಬೇಕು ಅಂತ ನೀವು ಯೋಜನೆ ಮಾಡಿದ್ರಿ, ನಿಮಗೆ ಧನ್ಯವಾದಗಳು ಹೇಳೋಣ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಧನ್ಯವಾದಗಳು ಹೇಳೋಣ. ಅದು ಯುವಕರನ್ನ ತಲುಪದೇ ಹೋದರೆ, ಯುವಜನರನ್ನು ತಲುಪದೇ ಹೋದರೆ, ಅದರಿಂದ ಬದಲಾವಣೆ ಆಗದೆ ಹೋದರೆ ಪ್ರಯೋಜನ ಏನಾಗ್ತದೆ? ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಅಭಿವೃದ್ಧಿ ಪ್ರಾಧಿಕಾರದವರು ಮಾಡಬೇಕು ಅಂತ ಹೇಳಲಿಕ್ಕೆ ಬಹಳ ಸ್ವಾಗತವಾದ ಕೆಲಸ ಅಂತ ವಿಚಾರ. ಆದರೆ ಈ 100 ಪುಸ್ತಕಗಳು ಓದ್ಬೇಕಲ್ಲ, ಸಮಾಜ ಸುಧಾರಕರ ಬಗ್ಗೆ ತಿಳ್ಕೋಬೇಕಲ್ಲ, ಈಗ ಬಸವಣ್ಣವ್ರ ಬಗ್ಗೆ ಓದ್ಕೋಬೇಕಲ್ಲ, ಕುವೆಂಪು ಬಗ್ಗೆ ಓದ್ಕೋಬೇಕಲ್ಲ, ಗೋವಿಂದ ಪೈ ಬಗ್ಗೆ ಓದ್ಕೋಬೇಕಲ್ಲ, ಕವಿರಾಜ ಮಾರ್ಗ ಬರೆದವರು ಯಾರು, ವಿಜಯ ಅವ್ರ ಬಗ್ಗೆ ತಿಳ್ಕೋಬೇಕಲ್ಲ, ಪಪ್ಪನ ಬಗ್ಗೆ ತಿಳ್ಕೋಬೇಕಲ್ಲ, ನಾರಾಯಣ ಗುರುಗಳ ಬಗ್ಗೆ, ಕನಕದಾಸನ ಬಗ್ಗೆ ತಿಳ್ಕೋಬೇಕಲ್ಲ, ಸರ್ವಜ್ಞನ ಬಗ್ಗೆ ತಿಳ್ಕೋಬೇಕಲ್ಲ. ಗೊತ್ತಿಲ್ಲದೆ ಹೋದ್ರೆ ಪ್ರಯೋಜನ ಏನಾಗ್ತದೆ? ಈಗ ಬಹಳ ಜನಕ್ಕೆ, ವಿದ್ಯಾವಂತರಿಗೆ ಕುವೆಂಪುನೇ ಗೊತ್ತಿರೋದಿಲ್ಲ. ರಾಮಚಂದ್ರಪ್ಪ ಇರ್ಲಿ, ಕುವೆಂಪು ಅಂತ ಗೊತ್ತಿರೋದಿಲ್ಲ. ಗೋವಿಂದ ಪೈ ಅವರು ರಾಷ್ಟ್ರಕವಿ ಆಗಿದ್ರು, ಗೋವಿಂದ ಪೈ ಅನ್ನೋದೇ ಗೊತ್ತಿರೋದಿಲ್ಲ. ಅವರು ಇಲ್ಲಿಯವರು, ಮಂಜೇಶ್ವರದವರು ಅಂತಂದ್ರೂ ಗೊತ್ತಿರೋದಿಲ್ಲ. ಸೊ ಇದಕ್ಕೆ ಇಂಥ ಪುಸ್ತಕಗಳ ಮೂಲಕ ಯುವಜನರನ್ನು ತಲುಪಿಸ್ತಕ್ಕಂಥ ಕೆಲಸ
ಮಾಡ್ತಕ್ಕಂಥದ್ದಿದೆಯಲ್ಲ ಅದು ಬಹಳ ಉತ್ತಮವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಮಾನವರಾಗಬೇಕು, ಮನುಷ್ಯರಾಗಬೇಕು. ಅದಕ್ಕೆ ಬಸವಣ್ಣ ಏನು ಹೇಳ್ತಾರೆ ಅಂತಂದ್ರೆ, ದೇವ್ರ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಬಸವಣ್ಣ ಅಷ್ಟೊಂದು ನಂಬಿಕೆ ಇಟ್ಕೊಂಡಿರಲಿಲ್ಲ. ಉಳ್ಳವರು ದೇವಸ್ಥಾನ ಮಾಡ್ತಾರಪ್ಪ, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ದೇವಸ್ಥಾನ ಮಾಡ್ತಾರೆ, ನಾನೇನು ಮಾಡಲಿ ಬಡವನಯ್ಯ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಆಮೇಲೆ ದೇವರು ಗುಡಿನಲ್ಲೇ ಇಲ್ಲ. ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ, ದೇವಸ್ಥಾನಗಳನ್ನ, ಚರ್ಚ್ಗಳನ್ನ ಮತ್ತೆ ಮಸೀದಿಗಳನ್ನ ಎಲ್ಲ ಹೊರಗಡೆ ಬಿಟ್ಟು ಬರದಪ್ಪ ಅಂತ ಹೇಳ್ತಾರೆ. ದೇವರು ಇದ್ದಾನೆ ಅಂತ ನಾನು ಇಲ್ಲ ಅಂತ ವಾದ ಮಾಡಲ್ಲ. ದೇವರು ಇದ್ದಾನೆ. ಮನುಷ್ಯತ್ವವೇ ದೇವರು ಪೂಜೆ ಮಾಡಿದ್ರೆ ಏನು ಪ್ರಯೋಜನ? ಈಗ ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳ್ಕೊಡ್ತದ? ಯಾವ ಧರ್ಮ ಆಗಿರಲಿ, ಅದು ಇಸ್ಲಾಂ ಧರ್ಮ ಆಗಿರಲಿ, ಬೌದ್ಧ ಧರ್ಮ ಆಗಿರಲಿ, ಕ್ರಿಶ್ಚಿಯನ್ ಧರ್ಮ ಆಗಿರಲಿ, ಹಿಂದೂ ಧರ್ಮ ಆಗಿರಲಿ, ಜೈನ ಧರ್ಮ ಆಗಿರಲಿ, ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳ್ಕೊಡಲ್ಲ. ಎಲ್ಲ ಧರ್ಮಗಳು ಕೂಡ ಪ್ರೀತಿಸಿ ಅಂತ ಹೇಳ್ಕೊಡ್ತವೆ. ಏನ್ ಪ್ರೀತಿ ಮಾಡಕ್ಕೆ ಏನ್ ಕಬ್ಬ ಕಷ್ಟ ನಿಮಗೆ? ಮನುಷ್ಯನನ್ನ ಈ ದ್ವೇಷ ಮಾಡಿ ಅಂತ ಹೇಳ್ಕೊಡೋರು ಇದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಅಲ್ವಾ? ಇದರಲ್ವೇನ್ರಿ? ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರ್ಬೇಕಲ್ವಾ? ಅವ್ರ ಬಗ್ಗೆಯಿಂದ ಎಚ್ಚರಿಕೆಯಿಂದ ಇರ್ಬೇಕು. ದ್ವೇಷ ಮಾಡಿ ಒಂದು ಗುಂಪನ್ನ ಇನ್ನೊಂದು ಗುಂಪಿನ ಮೇಲೆ ಎತ್ಕಿಟ್ಬಿಡೋದು, ಆ ಗುಂಪನ್ನ ಇನ್ನೊಂದು ಮೇಲೆ ಎತ್ಕಿಟ್ಟೋದು, ಆಮೇಲೆ ತಮಾಷೆ ನೋಡೋದು. ಇದು ರಾಜಕಾರಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಕ್ಕಂಥ ಕೆಲಸ. ಈಗ ಶೋಷಣೆ ಮಾಡಬೇಕಾದ್ರೆ ಅಸಮಾನತೆ ಇರ್ಬೇಕಲ್ವಾ? ಶೋಷಣೆ ಮಾಡಬೇಕಾದ್ರೆ ಜಾತಿ ಇರಬೇಕು, ಅಸಮಾನತೆ ಇರಬೇಕು. ಇದನ್ನು ಶೋಷಣೆ ಮಾಡೋಕ್ಕೆಲ್ಲ ಅವಕಾಶ ಇರ್ತದೆ. ಕರ್ಮ ಸಿದ್ಧಾಂತ ನಂಬ್ಕೊಂಡಿರೋರೇ ಇರಬೇಕು, ಮೂಢನಂಬಿಕೆಗಳನ್ನು ನಂಬ್ಕೊಂಡಿರೋರೇ ಇರಬೇಕು. ಅಂತ ಸಮಾಜ ಬಯಸೋರು ಈ ಸಮಾಜದಲ್ಲಿ ಇದ್ದಾರೆ. ಇದು ಎಚ್ಚರಿಕೆ ಬರಬೇಕಲ್ಲ. ಅದರಿಂದ ಸ್ವಲ್ಪ ಸುತ್ತಿ ಬಳಸಿ ಹೇಳೋದ್ರ ಬದಲು ನೇರವಾಗಿ ಹೇಳ್ಬಿಡೋದೇ ಒಳ್ಳೆಯದು. ಇಷ್ಟರಾಗಲ್ಲ ಹಾಗೆ ಆಯ್ತದೆ. ಹೆಂಗೂ ಇಷ್ಟು ಹಾಗೆ ಆಯ್ತದಲ್ಲ, ನೇರವಾಗಿ ಹೇಳ್ಬಿಡೋದು. ಹೇಳ್ಬೇಕಾದ್ರೆ ನೇರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಇದು ಎಲ್ರಿಗೂ ಬರದೇ ಹೋದ್ರೆ ನಮ್ಮ ದೇಶದಲ್ಲಿ ಅಸಮಾನ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಸಂವಿಧಾನ ರಚನಾ ಸಭೆಯಲ್ಲಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಲಾಸ್ಟ್ ಭಾಷಣ ಮಾಡ್ತಾರೆ. ಅದೇ ಭಾಷಣ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ಈ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಮತ್ತೆ ರಾಜಕೀಯ ಸ್ವಾತಂತ್ರ್ಯ ಯಾವುದ್ರ ಮೇಲೆ ಅವಲಂಬನೆಯಾಗಿದೆ ಅಂತಂದ್ರೆ, ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ತಳಹದಿಯ ಮೇಲೆ ನಿಂತಿದೆ.
ಅದಕ್ಕೆ ಜಾತಿ ಹೋಗಲ್ಲ ಅಲ್ವಾ? ಜಾತಿ ಹೋಗದೇನೆ ಅಸ್ಪೃಶ್ಯತೆ ಹೋಗುತ್ತಾ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಎಲ್ಲಿವರೆಗೆ ಜಾತೀಯತೆ ಇರ್ತದೆ ಅಲ್ಲಿವರೆಗೆ ಅಸ್ಪೃಶ್ಯತೆಯೂ ಕೂಡ ಇರ್ತದೆ. ಇವತ್ತು ಇದೆ, ಜೊತೆಲೇ ಇರ್ತದೆ. ಏನ್ ಮಾಡಕ್ಕೆ ಇದನ್ನ ತೆಗೆದಾಕ್ಬೇಕಲ್ಲ. ಅದು ಇನ್ನು ಈ ಕೆಟ್ಟೋಗಿದೆ ಇರ್ತಕ್ಕಂಥ ಮನಸ್ಸುಗಳಿದಾವಲ್ಲ, ಆ ಮನಸ್ಸುಗಳಿಂದ ಮಾತ್ರ ಸಾಧ್ಯ ಅಲ್ವಾ? ಅದಕ್ಕೆ ಯುವಕ ಯುವತಿಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನಮ್ಮ ಸಮಾಜದಲ್ಲಿ ಆಗಿಂದಾಗೆ ನಡ್ಕೊಂಡು ಬಂದಿದ್ದಾವೆ ಅವೆಲ್ಲ. ಅದಕ್ಕೆ ನಾನು ನನ್ನ ಅನುಭವದ ಒಂದು ಮಾತು ಹೇಳ್ತಾ ಇರ್ತೀನಿ, ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ನಾನು BSc ಓದಿದ ಮೇಲೆ ಹೊಲ ಒಳಗೆ ಹೋಗ್ತಿದ್ದೆ, BSc ಮುಗಿಯೋವರೆಗೂ. ಆಮೇಲೆ ಬಿಟ್ಬಿಟ್ಟೆ, ನಾನು ಲಾ ಓದುವಾಗ ಬಿಟ್ಬಿಟ್ಟೆ. ನಮ್ಮಪ್ಪ ನನಗೊಂದು ಕೆಲಸ ಕೊಡ್ಬೇಕಲ್ಲ, ಏನ್ ಮಾಡೋದ ಅಂತಂದ್ರೆ, ನೀ ನೋಡಪ್ಪ ಹೆಂಗೂ ಮನೇಲಿ ಇರ್ತೀವಿ, ನೀನು ಊರಿಗೆ ಹೋದಾಗ, ರಜದಲ್ಲಿ ಊರಿಗೆ ಹೋದಾಗ ದನ ಕರುಗಳಿಗೆ ಎಲ್ಲಿ ಹಳ್ಳಿ ಮನೇಲಿ ಇರ್ತಾವಲ್ಲ, ಆ ದನ ಕರುಗಳಿಗೆ ನೀರು ಕುಡಿಸ್ಬಿಡು ಮಧ್ಯಾಹ್ನ ಅಂತ ಹೇಳ್ತಾ ಇದ್ದೆ. ನಾನು 12 ಗಂಟೆ 1 ಗಂಟೆ ಅಷ್ಟು 12:30 ಅಷ್ಟೊತ್ತಿಗೆ ನೀರು ಕುಡಿಸಕ್ಕೆ ಹೋಗ್ತಿದ್ದೆ. ಆಗ ಬೋರ್ವೆಲ್ಗಳಿರಲಿಲ್ಲ. ನಾನು ಲಾ ಓದುವಾಗ ಬೋರ್ವೆಲ್ಗಳಿರಲಿಲ್ಲ ಊರಲ್ಲಿ. ಆಮೇಲೆ ಬಹಳ ನಾನು ತಾಲೂಕು ಬೋರ್ಡ್ ಮೆಂಬರ್ ಆದ್ಮೇಲೆ ಬೋರ್ವೆಲ್ಗಳೆಲ್ಲ ಬರಕ್ಕೆ ಶುರುವಾದ. ಆಗ ಬಾವಿನಲ್ಲಿ ನೀರು ಸೇರಿ ಕುಡಿಸ್ಬೇಕಾಗಿತ್ತು. ಬಾವಿಗೆ ಹೋಯ್ತಾ ಇದ್ದೆ, ನೀರು ಸೇರ್ಲಿಕ್ಕೆ ಬಾವಿ ನೀರು ತರಕ ಹೋಗ್ತಾ ಇದ್ದೆ. ಅಲ್ಲಿ ಈ ಗುಬ್ಬಚ್ಚಿಗಳೆಲ್ಲ ಗೂಡು ಮಾಡ್ಕೊಂಡಿದ್ದವು. ಅವು ಸೆತ್ತೆ ಗೂಡು ಮಾಡ್ಕೊಳ್ಳುವಾಗ ಹುಲ್ಲಿನ ಸೆತ್ತೆ ಎಲ್ಲ ತಗೊಂಡಿದ್ದವು, ಅವನ್ನೆಲ್ಲ ಹಾಕೊಳ್ಳೋದಿಲ್ಲ. ನೀರು ಮುಚ್ಕೊಬಿಡೋದು ಆ ಸೆತ್ತೆಯಿಂದ. ಸೆತ್ತೆ ದೂರ ಸರಿಬೇಕಾದ್ರೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರು ತಗೊಳ್ಳಿದೆ. ಆಮೇಲೆ ಮನೆಗೆ ಹೋಗಿ ನೀರು ಹಾಕಿ ಬರೋದ್ರೊಳಗಡೆ ಇನ್ನೊಂದು ಬಿಂದಿಗೆ ತಗೋಬೇಕಲ್ಲ, ನೀರು ಸೇರ್ಬೇಕಲ್ಲ, ಮೊದಲು ಸೇರ್ಬೇಕು. ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ, ಹೀಗೆ ಸುಧಾರಣೆ ಮಾಡಿದಾಗ ಪಕ್ಕಕ್ಕೆ ಸೇರ್ಕೋತಾರೆ, ಮತ್ತೆ ಇದು ನಮ್ಮ ಜಾತಿ ವ್ಯವಸ್ಥೆ. ಅದಕ್ಕೋಸ್ಕರ ನಾವು ಇವನ್ನೆಲ್ಲ ಅನುಭವದಿಂದ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಹೇಳಿದ್ರು, ಎಲ್ಲ ವಿಚಾರಗಳು ಯುವಕರನ್ನ, ಯಾಕಂದ್ರೆ ಇನ್ನೂ ಯುವಕರು ಕೆಟ್ಟಿರಲ್ಲ. ಜಾತೀಯತೆ, ಧರ್ಮ ಇವೆಲ್ಲ ಏನು ಸಾಮರಸ್ಯ ಬರಬೇಕಲ್ಲ. ಅದಕ್ಕೆ ಸಂವಿಧಾನದಲ್ಲಿ ಬಹಳ 3 ಪಿಲ್ಲರ್ಸ್ ಇದ್ದಾವೆ: ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಈ 3 ಪಿಲ್ಲರ್ಗಳು ಸರಿಯಾದ ರೀತಿಯಲ್ಲಿ ಅರ್ಥ ಆಗಬೇಕು. ಆಗ ಮಾತ್ರ ಈಕ್ವಿಟಬಲ್ ಸೊಸೈಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯತ್ವ ಕೂಡಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಪ್ರಯತ್ನದಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.